ಸ್ನೇಹಿತರೆ ನಮಸ್ತೆ. ನಾನೀಗ ಇವತ್ತಿನ ದಿನ ಈ ಒಂದು ವಿಡಿಯೋದಲ್ಲಿ ಕಿರಿಕೀರ್ತಿ ಅವ್ರ ಬಗ್ಗೆ ನಾವು ಮಾತಾಡೋಣ. ಮ್ಯಾಟ್ ಏನಪ್ಪ ಅಂತಂದರೆ, ಕಿರಿಕೀರ್ತಿ ಅವ್ರ ಬಗ್ಗೆ ನಾನು ನಿನ್ನೆ ಈವ್ನಿಂಗ್ ಕೂಡ ಒಂದು ವೀಡಿಯೋನ ಅಪ್ಲೋಡ್ ಮಾಡಿದ್ದೆ. ಸೊ ಆ ಒಂದು ವಿಡಿಯೋದಲ್ಲಿ ಒಂದಷ್ಟು ವೀಡಿಯೋಗಳನ್ನ ಅವರು ಮಾತಾಡಿರ್ತಕ್ಕಂಥ ವೀಡಿಯೋಗಳು, ಸೌಜನ್ಯ ಅವರ ಒಂದು ಕೇಸ್ ಬಗ್ಗೆ ಅವರು ಮಾತಾಡಿದಂಥ ಒಂದಷ್ಟು ವೀಡಿಯೋಗಳ ಬಗ್ಗೆ ನನಗೆ ಇದ್ದಂಥ ಒಂದಷ್ಟು ಒಪಿನಿಯನ್, ನನ್ನ ಒಂದು ಫ್ರಸ್ಟ್ರೇಷನ್ ಏನಿತ್ತು ಅದನ್ನು ನಾನು ಆ ಒಂದು ವೀಡಿಯೋದಲ್ಲಿ ಹೊರ ಹಾಕಿದ್ದೆ. ಬಟ್ ಇದಾದಮೇಲೆ ಅವರು ಮತ್ತೊಂದು ವೀಡಿಯೋನ ಮಾಡ್ತಾರೆ. ಆ ಒಂದು ವಿಡಿಯೋ ಲೆಂತ್ ಬಂದು 1.5 ಗಂಟೆ ಇದೆ, ಆಲ್ಮೋಸ್ಟ್ 1 hour 20 minutes. ಅದನ್ನು ನಿನ್ನೆ ಈವ್ನಿಂಗ್ ಅಷ್ಟೇ ಅವರು ಕೂಡ ನಿನ್ನೆ ನೈಟ್ ಅದನ್ನು ಅಪ್ಲೋಡ್ ಮಾಡಿದ್ದಾರೆ. ಸೊ ನಾನೀಗ ಅವ್ರ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತಾ ಇರ್ತಕ್ಕಂಥ ಮಾತುಗಳೇನಪ್ಪ ಅಂತಂದರೆ, ನಾವು ಈಗ ಕಳೆದ ವಾರದಿಂದ ನಮ್ಮ ಯೂಟ್ಯೂಬ್ ಚಾನಲ್ಗಳಲ್ಲಿ, ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಗಳಲ್ಲಿ, ವಾಟ್ಸಪ್ಗಳಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಒಂದೇ ವಿಷಯ. ಅಫ್ಕೋರ್ಸ್ ಸೌಜನ್ಯ ಅವರ ಕೇಸ್ ಬಗ್ಗೆ, ಜಸ್ಟಿಸ್ ಫಾರ್ ಸೌಜನ್ಯ ಅಂತ ನಾವು ನ್ಯಾಯ ಕೇಳ್ತಾ ಇದ್ದೀವಿ. ಸೊ ಈ ಒಂದು ವಿಷಯದ ಬಗ್ಗೆ ಪ್ರತಿಯೊಬ್ಬ ಕನ್ನಡಿಗ ಕೂಡ ತುಂಬ ಪ್ರೌಡಾಗಿ, ನಿಜ ಹೇಳಬೇಕಂದ್ರೆ ನಾನೊಬ್ಬ ಕನ್ನಡಿಗ ಅಂತ ಒಂದು ಪ್ರೌಡ್ ಫೀಲಲ್ಲಿ ನ್ಯಾಯ ಕೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲದೆ ಹೊರ ರಾಜ್ಯದ ಎಷ್ಟೋ ಪ್ರಜೆಗಳು ನಾನೊಬ್ಬ ಭಾರತೀಯ, ನಮ್ಮ ಭಾರತದ ಹೆಣ್ಣು ಮಗುಗೆ ಈ ರೀತಿ ಆಗಿದೆ ಅಂತ ಅವ್ರು ನ್ಯಾಯ ಕೇಳ್ತಾ ಇದ್ದಾರೆ. ಅದಾದಮೇಲೆ ವಿದೇಶದಲ್ಲಿರ್ತಕ್ಕಂಥ ಕನ್ನಡಿಗರು ಅವರೆಲ್ಲರೂ ಕೂಡ ಈ ಒಂದು ವಿಷಯದ ಬಗ್ಗೆ ಗೊತ್ತಾದ ಮೇಲೆ ಅವರೂ ಕೂಡ ಇದಕ್ಕೆ ರೆಸ್ಪಾಂಡ್ ಆಗಿ ಅವರು ಕೂಡ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಇಷ್ಟರ ಮಧ್ಯೆ ನಮಗೆ ನ್ಯಾಯ ಸಿಗದೇ ಇರೋದಕ್ಕೆ ಒಂದಷ್ಟು ಕಾರಣಗಳಿದೆ, ಒಂದಷ್ಟು ಪುರಾವೆಗಳಿದೆ, ಒಂದಷ್ಟು ಕುತಂತ್ರಗಳಿದೆ. ಆದರೆ ನನಗೆ ಆ ಒಂದಷ್ಟು ವಿಷಯಗಳ ಬಗ್ಗೆ ಬೇಜಾರಿಲ್ಲ. ಆದರೆ ನಮ್ಮ ನಾಡಲ್ಲೇ ನಮ್ಮ ಜನಗಳೇ ಈ ಥರದೊಂದು ವಿಷಯಕ್ಕೆ ಸಪೋರ್ಟ್ ಮಾಡದೇ ಇದ್ದಾಗ ತುಂಬ ಬೇಜಾರಾಗುತ್ತೆ. ಧರ್ಮದ ಒಂದು ಮಾತನ್ನು ಸೆಂಟ್ರಲ್ ತಂದಿಡೋದು, ಸೊ ಅದಾದಮೇಲೆ ಜಾಗದ ವಿಷಯದ ಬಗ್ಗೆ ಮಾತಾಡೋದು. ನಾನು ನಿನ್ನೆ ವಿಡಿಯೋದಲ್ಲಿ ಆಲ್ಮೋಸ್ಟ್ ಹೇಳಿದ್ದೆ ಕಿರಿಕೀರ್ತಿ ಅವರು ಡೈವರ್ಷನ್ ತೊಗೊಂಡಿರ್ತಕ್ಕಂಥ ರೀತಿ ಬಗ್ಗೆ. ಈಗ ನಮ್ಮ ನಾಡಲ್ಲಿ ಸೌಜನ್ಯ ಅವರ ಕೇಸ್ಗೆ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂದರೆ, ಇಲ್ಲಿ 90% ಜನ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಒಂದೊಳ್ಳೆ ತೀರ್ಪಿಗೋಸ್ಕರ ಕಾಯ್ತಾ ಇದ್ದರೆ, ಇನ್ನು 10% ಜನರು ಈ ಒಂದು ವಿಷಯದ ಅಪೋಸಿಟ್ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಅದರ ಅರ್ಥ ನಿಮ್ಗೆ ಅರ್ಥ ಆಗಿರುತ್ತೆ. ಬಿಕಾಸ್ ಸಮೀರ್ ಅವ್ರನ್ನ ಏಟ್ ಮಾಡೋವಂಥ ಜನಗಳೆಲ್ಲ ಇಂಡೈರೆಕ್ಟ್ಲಿ ಅರ್ಥ ಆಗುತ್ತೆ, ಡೈರೆಕ್ಟ್ಲಿನೇ ಅರ್ಥ ಆಗೋಗುತ್ತೆ. ಅಫ್ಕೋರ್ಸ್ ಅವರು ಸೌಜನ್ಯ ಅವರ ಕೇಸ್ಗೆ ನ್ಯಾಯ ಕೇಳೋವಂಥ ಮಕ್ಕಳಲ್ಲ ಅಂಥೇಳಿ. ಸೊ ಒಂದಷ್ಟು ನಾಯಿಗಳಿದ್ದಾರೆ ನಮ್ಮ ಕರ್ನಾಟಕದಲ್ಲೇ, ನಮ್ಮ ಕನ್ನಡದ ಅನ್ನ ತಿಂದು, ಕನ್ನಡದಲ್ಲಿ ಬೆಳೆದು, ಕಂಡೋರ್ ಲಂಚದ ದುಡ್ಡಿಗೆ ಆಸೆ ಬಿದ್ದು, ಕಂಡೋರ್ ಲಂಚ ತಿಂದು ಕಚ್ಚಡ ಕೆಲಸಗಳನ್ನ ಮಾಡ್ತಾ ಇರೋದು, ತಮ್ಮ ಯೂಟ್ಯೂಬ್ ಚಾನಲಲ್ಲಿ ದುಡ್ಡು ತಿಂದು ದೊಡ್ಡ ನಾಯಿಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ನಾಯಿಗಳಿದ್ದಾರೆ. ಅವ್ರುಗಳಿಗೆ ನಾಯಿ ಅಂತ ಹೇಳೋಕ್ಕೂ ತಪ್ಪಾಗುತ್ತೆ, ಬಿಕಾಸ್ ನಾಯಿಗೊಂದಷ್ಟು ನಿಯತ್ತಿರುತ್ತೆ. ಬಟ್ ಈ ನಾಯಿಗಳಿಗೆ ನಿಯತ್ತಿಲ್ಲ. ನಾನು ಯಾರ್ಯಾರಿಗೆ ಅದನ್ನು ಹೇಳ್ತಾ ಇದ್ದೀನಿ ಅಂತ ನೀವೇ ಅದನ್ನು ನಾನು ನಿಮ್ಮ ಊಹೆಗೆ ಬಿಡ್ತಾ ಇದ್ದೀನಿ. ಈಗ ನಾವು ಬ್ಯಾಕ್ ಟು ಕಿರಿಕೀರ್ತಿ ಅವರ ವಿಷಯಕ್ಕೆ ಬಂದರೆ, ಕಿರಿಕೀರ್ತಿ ಅವರು ಒಂದಷ್ಟು ವೀಡಿಯೋಗಳನ್ನ ಮಾಡ್ತಾರೆ. ಅವರ ತಲೆ ಸರಿ ಇದೆನಾ ಇಲ್ವಾ ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ಒಂದು ವೀಡಿಯೋದಲ್ಲಿ ಹೇಳ್ತಾರೆ, ಒಂದು ವೀಡಿಯೋದಲ್ಲಿ ಅವರು ಹೇಳೋವಂಥದ್ದು ಏನಪ್ಪ ಅಂತಂದರೆ, ಸೌಜನ್ಯ ಅವರ ವಿಷಯದಲ್ಲಿ ಯಾಕೆ ನ್ಯಾಯ ಸಿಗ್ತಾ ಇಲ್ಲ ಅಂದರೆ ಅದಕ್ಕೆ ಇಲ್ಲಿದೆ ವರದಿ. ಸೌಜನ್ಯ ಅವರ ವಿಷಯದಲ್ಲಿ ನ್ಯಾಯ ಸಿಗದೇ ಇರೋದಕ್ಕೆ ಇವ್ರ ಕಾರಣ, ಇದೇ ಕಾರಣ ಅಂತ ಒಂದು ವೀಡಿಯೋದಲ್ಲಿ ಹೇಳ್ತಾರೆ. ಅದು ನಿನ್ನೆ ಮಾಡಿದಂಥ ವೀಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಮಾಡಿದಂಥ ವೀಡಿಯೋದಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀಯಾ ಅಂತಂದೇಳಿ ಸಮೀರ್ ಅವ್ರಿಗೆ ಡ್ಯಾಶ್ ಮಗನೇ ಅಂತ ಒಂದು ಮಾತನ್ನು ಬಳಸಿ ಅವರು ತಮ್ನೈಲನ್ನು ಯೂಸ್ ಮಾಡ್ತಾರೆ. ಯಾರೋ ಲೋ ಕ್ಲಾಸ್ ಯೂಸ್ ಮಾಡ್ತಕ್ಕಂಥ ಲ್ಯಾಂಗ್ವೇಜ್, ಒಂದು ಹೆಸರಾಂತ ಯೂಟ್ಯೂಬ್ ಚಾನಲ್ನ ಇಟ್ಕೊಂಡು ಅವರು ಈ ಥರದ ಒಂದಷ್ಟು ಶಬ್ದಗಳನ್ನ ಬಳಸಿದ್ದು ನನಗೆ ಬೇಜಾರಿಲ್ಲ. ಆದರೆ ಬಳಸುವಂಥ ವ್ಯಕ್ತಿಗೆ, ಬಳಸುವಂಥ ಸಂದರ್ಭದಲ್ಲಿ ಬಳಸಬೇಕು. ಅದು ನನಗೆ ತುಂಬ ಬೇಜಾರಾಗಿದ್ದು. ಒಬ್ಬ ಮುಸ್ಲಿಂ ಹುಡುಗ ಒಂದು ಹಿಂದೂ ಹುಡುಗಿಗೆ ನ್ಯಾಯ ಕೊಡಿಸೋ ಸಲುವಾಗಿ ತನ್ನ ಪ್ರಾಣನೇ ಒತ್ತೆ ಇಟ್ಟು ಹೋರಾಡ್ತಾ ಇರ್ತಕ್ಕಂಥ ಸಮಯದಲ್ಲಿ ಅವನಿಗೆ ಡ್ಯಾಶ್ ಮಗನೆ ಅನ್ನೋ ಒಂದು ತಮ್ನೈಲ್ನ ಕೊಟ್ಟು ಈ ವ್ಯಕ್ತಿ ಅವಮಾನ ಮಾಡಿದ್ದು ನನಗಿಷ್ಟ ಆಗಿಲ್ಲ. ಮತ್ತು ಇನ್ನೂ ಒಂದು ತಮ್ನೈಲಲ್ಲಿ ಇದರಲ್ಲೆಲ್ಲ ಹೇಳ್ತಾರೆ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೇಳ್ತಾರೆ. ಇನ್ನೊಂದರಲ್ಲಿ ಧರ್ಮಸ್ಥಳದ ಬಗ್ಗೆ ಮಾತಾಡ್ತೀಯನೋ ಡ್ಯಾಶ್ ಮಗನೆ ಅಂತ ಹೇಳ್ತಾರೆ. ಇನ್ನೊಂದರಲ್ಲಿ ಸೌಜನ್ಯಗೆ ನ್ಯಾಯ ಸಿಗದೇ ಇರೋದಕ್ಕೆ ಇವರೇ ಕಾರಣ, ಅದಕ್ಕೆ ಇಲ್ಲಿದೆ ವರದಿ ಅಂತಂದೇಳಿ 1.5 ಗಂಟೆ ಮಾತಾಡಿದ್ದಾರೆ ನಿನ್ನೆ ಒಂದು ವೀಡಿಯೋದಲ್ಲಿ. ನಿಜವಾಗ್ಲೂ ನನಗೆ ತಲೆ ಸರಿ ಇದೆನಾ ಇಲ್ವಾ ಇವರಿಗೆ ಅಂತ ಒಂದು ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಏನು ಅಂತಂದರೆ, ಆ ಒಂದು ವೀಡಿಯೋನ ಸಮೀರ್ ಅವ್ರು ಮಾಡಿದಂಥ ಒಂದು ವೀಡಿಯೋನ ಪದೇ ರಿಪೀಟೆಡಾಗಿ ಅವ್ರು ನೋಡಬೇಕು ಅಂತ ಅಂದ್ಕೊತೀನಿ. ಬಿಕಾಸ್ ಏನಕ್ಕೆ ಅಂತಂದರೆ, ಅವರು ಫಾರ್ ಎಕ್ಸಾಂಪಲ್ ಮೈಸೂರಿನಲ್ಲಿ ಕೊಲೆ ನಡೆದ್ರೆ, ಮೈಸೂರಿನಲ್ಲಿ ಸಾಲು ಕೊಲೆಗಳು ನಡೆದ್ರೆ ಅಲ್ಲಿ ಮೈಸೂರಿನ ಬಗ್ಗೆ ಇದೇ ಕಿರಿಕೀರ್ತಿ ಅವರು ಎಕ್ಸ್ಪ್ಲೇನ್ ಮಾಡಲೇಬೇಕಾಗುತ್ತೆ.
ಮೈಸೂರು, ನಮ್ಮ ಮೈಸೂರು, ಅಲ್ಲಿ ಚಾಮುಂಡೇಶ್ವರಿ ಬೆಟ್ಟ ಇದೆ, ಮೈಸೂರು ಅರಮನೆ ಇದೆ, ಝೂ ಇದೆ, ಒಂದಷ್ಟು ಈ ರೀತಿ KRS ಅದು ಇದು ಅಂತ ಒಂದಷ್ಟು ವರ್ಣನೆ ಮಾಡಲೇಬೇಕಾಗುತ್ತೆ, ತಪ್ಪಿದ್ದಲ್ಲ. ಸೊ ಹಾಗಾಗಿ ಎವ್ರಿ ಯೂಟ್ಯೂಬರ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ. ಅದ್ರ ಜೊತೆಗೆ ಆ ಒಂದು ಜಾಗದ ಹೆಸರನ್ನೇ ಹೇಳ್ದೆ ಯಾರು ತಾನೇ ಮಾತಾಡೋದಕ್ಕಾಗುತ್ತೆ, ಇನ್ಕ್ಲೂಡಿಂಗ್ ಇದೆ ಕಿರಿಕೀರ್ತಿ ಅವ್ರು ಕೂಡ ಮಾತಾಡೋದಕ್ಕಾಗಲ್ಲ. ಸೊ ಈಗ ಇವರು ಒಂದು ವಿಡಿಯೋದಲ್ಲಿ ನೀನು ಧರ್ಮಸ್ಥಳದ ಹೆಸರನ್ನ ತೆಗಿತೀಯಾ, ಧರ್ಮಸ್ಥಳದ ಹಿಂದೂ ದೇವಾಲಯದ ಬಗ್ಗೆ ಮಾತಾಡ್ತೀಯಾ ಅಂತ ಕೇಳಿದ್ದಾರೆ. ಅದು ಹಿಂದೂ ದೇವಾಲಯ ಅಲ್ವೇ ಅಲ್ಲ ಅಂತ ಅದು ಕೂಲಂಕುಷವಾಗಿ ಆಲ್ರೆಡಿ ಪ್ರೂವ್ ಕೂಡ ಆಗೋಗಿದೆ. ಅದನ್ನು ಆ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ದೊಡ್ಡ ವ್ಯಕ್ತಿಗಳೇ ಅದನ್ನು ಆಲ್ರೆಡಿ ಬಹಿರಂಗವಾಗಿ ಹೇಳಿದ್ದಾರೆ. ಅದು ಜೈನರ ಟೆಂಪಲ್ ಅಂತಂದೇಳಿ. ಆದರೂ ಕೂಡ ನಾನು ಒಬ್ಬ ಬೇರೆಯೊಂದು ಥರ ನಾನು ಮಾತಾಡ್ತಾ ಇಲ್ಲ. ನನಗೆ ಮಂಜುನಾಥ ಸ್ವಾಮಿ ಬಗ್ಗೆ ಒಂದು ಗೌರವ ಇದೆ. ಹಿಂದೂನೋ, ಮುಸ್ಲಿಮೋ, ಕ್ರೈಸ್ತನೋ, ಜೈನನೋ ನನಗದು ಅವಶ್ಯಕತೆ ಇಲ್ಲ. ನನ್ನ ಒಂದು ಬೇಡಿಕೆ ಸೌಜನ್ಯ ಅವರಿಗೆ ನ್ಯಾಯ ಸಿಗಬೇಕು. ಇದನ್ನು ನಾನು ತಲೆಯಲ್ಲಿ ಇಟ್ಕೋತೀನಿ. ಅವರು ಧರ್ಮಸ್ಥಳದ ಬಗ್ಗೆ ಮಾತಾಡಿದ್ರು, ಧರ್ಮಸ್ಥಳ ಜಾಗದ ಬಗ್ಗೆ ಮಾತಾಡಿದ್ರು, ಯಾರೋ ದೊಡ್ಡವ್ರ ಬಗ್ಗೆ ಮಾತಾಡಿದ್ರು, ಚಿಕ್ಕವ್ರ ಬಗ್ಗೆ ಮಾತಾಡಿದ್ರು ಅಲ್ಲ. ಆ ಒಂದು ವಿಷಯದಲ್ಲಿ ನ್ಯಾಯ ಯಾರಿಗೆ ಸಿಗಬೇಕಾಗಿತ್ತು, ಯಾರ ಬಗ್ಗೆನಾದರೂ ಮಾತಾಡಲಿ, ನ್ಯಾಯ ಯಾರಿಗೆ ಸಿಗಬೇಕಾಗಿತ್ತು, ಅದು ಮೇನ್ ತಲೆಯಲ್ಲಿ ಇಟ್ಕೋಬೇಕು.